ಹುಡುಗಿರಿಗೆ ಮೂಡ್ ಬಂದ್ರೆ ಏನ್ ಮಾಡ್ತಾರೆ? ನನ್ನ ಹತ್ರನೇ ಅಲ್ಲ, ಹೇಳು. ಕಾಲ್ ಮೇಲೆ ಕಾಲ್ ಹಾಕೊಂತೀವಿ. ಓ ಹೌದು. ಸಾಕ್ ಸುಮ್ನೆ ಇರು. ಮೂಡಂತೆ ಬರೀ ಮಾತೇ ಆಯ್ತು. ಪಕ್ಕದಲ್ಲಿ ಹುಡ್ಗಿನ್ ಕೂರಿಸ್ಕೊಂಡು ಖುಷಿ ಖುಷಿ ಇರ್ಲಿ. ನಾಳೆ ಮನೆಗ್ ಬಂದಾಗ ನೆಟ್ಟಗ್ ಮಾತಾಡು. ಏನ್ ಮಾಡ್ಕೊಂಡಿದ್ಯಪ್ಪ? ಟ್ರೋಲ್ಸ್ ಮಾಡ್ತಾ ಇರ್ತೀನಿ ಅಂಕಲ್. ಓ ಹೌದಾ, ನನ್ ಬಗ್ಗೆ ಒಂದ್ ಮಾಡಿ ನೋಡೋಣ. ಅನ್ನ ರಸಮ್ಮ ಅಂಕಲ್, ನೀವು ಆಸಮ್ಮು. ಓ ಸೂಪರ್ ಅಪ್ಪ, ನಿನ್ನ ಹತ್ರ ಏನೋ ವಿಷಯ ಐತೆ. ನನ್ ರಾಜ. ಕುಡಿತೀಯಾ? ಅಂಕಲ್. ಯಾವ ಬ್ರ್ಯಾಂಡು? ಬಂಡವಾಳ ಇದ್ರೆ ಓಲ್ಡ್ ಮಂಕ್, ಇಲ್ಲ ಅಂದ್ರೆ ಒಟಿ ಪ್ಯಾಕೆಟ್. ಅಣ್ಣ 90 ಓಟಿ ಪ್ಯಾಕೆಟ್ ಕೊಡು. ಸರ್ ಫುಲ್ ಬಾಟ್ಲೆ ಕೊಡಿ. ಕ್ವಾರ್ಟರ್ ಕೊಡೋಣ. ಪರವಾಗಿಲ್ಲ, ಫುಲ್ ಬಾಟ್ಲೆ ತಗೋ, ನಾನ್ ದುಡ್ಡು ಕೊಡ್ತೀನಿ. ನನ್ನ ಕೆಪಾಸಿಟಿ ಕ್ವಾರ್ಟರ್ ಅಷ್ಟೇ. ನಾ ಕ್ವಾರ್ಟರ್ ಕೊಡೋಣ. ಅಷ್ಟೇನಾ? ಸರಿ ತಗೋ. ಕುಡಿದ್ ನೋಡು, ಗೊತ್ತಾಗ್ತದ. ಕತ್ಲಲ್ಲಿ ಅದು ಈ ಚಳಿಲಿ ಅದು ಹುಡ್ಗಿ ಜೊತೆ ಎಣ್ಣೆ ಆಗ್ತಿದ್ಯಾ ಅಂತಂದ್ಮೇಲೆ ನಿನಗ್ ಮಚ್ಚೆ ಇರ್ಬೇಕು. ಓ ಸಾರಿ, ನೋಡ್ಲಿಲ್ಲ. ಸಾರಿ, ನೋಡ್ಕೊಂಡಿಲ್ಲ. ಪರವಾಗಿಲ್ಲ ಬಿಡು. ತಣ್ಣಗಿದ್ಯಾ? ಅದೆಲ್ಲ ಸರಿ. ನಿಮ್ ಹುಡ್ಗರ್ಗೆ ಹೆಣ್ಗಿಂತ ಎಣ್ಣೆ ಮೇಲೆ ಯಾಕಷ್ಟಿಷ್ಟ? ಸುಖ ಆಗ್ಲಿ ದುಃಖ ಆಗ್ಲಿ ಕೊನೆವರೆಗೂ ಜೊತೆಗಿರೋದು ಎಣ್ಣೆನೇ ಅಲ್ವಾ? ಓ ಸಾರಿ ನೋಡ್ಲಿಲ್ಲ. ಸಾರಿ, ನೋಡ್ಕೊಂಡಿಲ್ಲ. ಸರಿ ಬಿಡು. ತಣ್ಣಗಿದ್ಯಾ? ನಾಳೆ ನಮ್ಮ ಅಪ್ಪನ ಜೊತೆ ಬಂದ್ ಮಾತಾಡು. ನಿಮ್ಮಪ್ಪ, ನಿಮ್ ದೊಡ್ಡಪ್ಪ, ನಿಮ್ ಚಿಕ್ಕಪ್ಪ ಇಡೀ ಕಾಂದಣೆನೆ ಕರೆಸ್ಬಿಡು, ಒಟ್ಟಿಗೆ ಮಾತಾಡಾಕ್ತೀನಿ. ಸರಿ ಬಿಡು. ಏನ್ ನಿನ್ನ ಹೆಸರು? ಮನು ಅಂತ ಸರ್. ಏನ್ ಮಾಡ್ಕೊಂಡಿದ್ಯಾ? ನಿಮ್ಮ ಮಗಳನ್ನ ಲವ್ ಮಾಡ್ಕೊಂಡಿದ್ದೀನಿ ಸರ್. ನಿನ್ನ ವಯಸ್ಸಿನಲ್ಲಿ ನಾನು ಮದುವೆ ಆಗಿ ನನ್ನ ಹೆಂಡತಿ ತಾಳಿನ ಆಡಾಕ್ಟು ಬಿಸ್ನೆಸ್ ಶುರು ಮಾಡಿದೆ. ಇಲ್ಲಿವರೆಗೂ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಈ ಥರ ಏನಾದ್ರು ಮಾಡೋದು ಛಲ ಇಲ್ವಾ ನಿನಗೆ? ಓ ಸರ್, ಒಂದು ಕೆಲಸ ಮಾಡಿ, ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿ, ನಾನು ಅವಳ ತಾಳಿನ ಮಾರ್ಬಿಟ್ಟು ಬಿಸ್ನೆಸ್ ಶುರು ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೀನಿ. ಈಗಿನ ಕಾಲದ ಹುಡುಗರಿಗೆ ಉದ್ಧಾರ ಆಗೋ ಲಕ್ಷಣಗಳೇ ಇಲ್ಲ ಸರ್. ಯಾವಾಗ ನೋಡಿದ್ರು ಹುಡುಗರು ಉದ್ಧಾರ ಆಗಲಿ ಅಂತ ಇರ್ತೀರಲ್ವಾ? ನಿಮ್ಮ ಮಗಳು ಉದ್ಧಾರ ಆಗಿದ್ದಾಳ? ನಿಮ್ಗೆ ಗೊತ್ತಿಲ್ಲದೆ IAS IPS ಆಗಿದ್ದಾಳ? ನಿಮ್ಮ ಮಗಳನ್ನ ನಿಮ್ಮ ಕೈಯಲ್ಲಿ ಉದ್ಧಾರ ಮಾಡೋಕ್ಕಾಗಿಲ್ಲ, ಅದಕ್ಕೆ ಉದ್ಧಾರ ಆಗಿರೋ ಅಳಿನ ಹುಡುಕ್ತಾ ಇದ್ದೀರಾ. ನನ್ನ ಮಗಳು ನಿಂಗೆ ಇಷ್ಟಪಡ್ತಿದ್ದಾಳೆ ಅಂದರೆ ನೀನು ಬುದ್ಧಿವಂತ ಅಂದ್ಕೊಂಡೆ. ಆದರೆ ನಿನ್ನ ಹತ್ರ ಮಾತಾಡ್ದಾಗಲೇ ಗೊತ್ತಾಗಿದ್ದು ನೀನು ದಡ್ಡ ಅಂತ. ಸರ್, ನೀವು ಹಂಗೆ ಹೇಳ್ತಾ ಇದ್ರೆ ನನ್ನ ಕೂದಲು ನಿಗಿರ್ಕೊಂತ ಇದೆ ಸರ್. ನಾನು ತಣ್ಣೀರು ಸ್ನಾನ